ರಿಲೀಸ್ ಟೈಮಲ್ಲಿ ಈಗ ಸ್ಟೇ ತಂದಿದ್ದೀರಾ, ಸೊ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಏನು? ಸರ್ ನಾನು ನ್ಯಾಯಾಲಯಕ್ಕೆ ತಲೆ ಬಾಗ್ತೀನಿ ಸರ್. ನನ್ನ ಏನಿದೆ ನನ್ನ ಮಗುಗೆ ನಾನು ಆಧಾರ ಮಾಡಲೇಬೇಕು ಸರ್. ಇವ್ರ ಕಂಟ್ರೋಲ್ ತಗೊಂಡು ಇವ್ರಿಗೆಲ್ಲ ವರ್ಗಾವಣೆ ಮಾಡ್ಕೊಂಡು ಅದೇನಿದೆ ಲೆಟ್ರೆಡ್ ಇದೆ ಅಲ್ಲ ಸರ್, ಅವ್ರನ್ನೇ ಓದಕ್ಕೆ ಹೇಳಿ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳಿ ಜನಗಳಿಗೆ. ಈ ಸಂಬಂಧದ್ದೆಲ್ಲ ಗಂಡ ಹೆಂಡತಿ ಸಂಬಂಧದನ್ನ ಬಿಟ್ಟು ವ್ಯವಹಾರಿಕವಾಗಿ ಏನೇನು ನಡೆದಿದೆ ಅನ್ನೋದನ್ನ ಅವರೇ ನೀಟಾಗಿ ನಿಂತು ನ್ಯಾಯಾಲಯದ ಮುಂದೆ ಒಪ್ಸಕ್ಕೆ ಹೇಳಿ. ನನ್ನ ಮಗುಗೆ ನನಗೇನು ತಲುಪಿಸ್ಬೇಕು, ನಮ್ಮ ಯಜಮಾನ್ರದ್ದು ಏನು ಹಕ್ಕಿದೆ ಮತ್ತು ಅವ್ರ ಹೆಸರದ್ದು ಏನೇನಿದೆ ಅದನ್ನೆಲ್ಲ ನಮಗೆ ತಲುಪಿಸಿ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ನೀವೇ ಹೇಳಿ ಸರ್. ನಾನು ನ್ಯಾಯಾಲಯದ ಮೊರೆ ಇದಕ್ಕೆ ಹೋಗಿರೋದು, ನನಗೆ ನ್ಯಾಯ ಅಲ್ಲಿ ಸಿಗುತ್ತೆ ಅಂತ ನಂಬಿದ್ದೀನಿ. ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದ್ರ ಬದ್ಧವಾಗಿರ್ತೀನಿ ನಾನು. ಓಕೆ, ಈಗ ಅವರು ನಿರ್ಮಾಪಕರು ಮತ್ತೆ ಒಂದಿಷ್ಟು ಆರೋಪ ಮಾಡಿದರು. ಗುರುಪ್ರಸಾದ್ ಅವರು ಜಗ್ಗೇಶ್ ಅವರು ಒಂದಿಷ್ಟು ಆವಾಗ ಮಾತುಗಳನ್ನ ಆಡಿದರು. ಆ ಸಂದರ್ಭ ಮಾತುಗಳು ನಿಜ ಅವು, ಯಾಕಂದರೆ ನಮ್ಮ ಸಿನಿಮಾಗೂ ಕೂಡ ಸ್ವಲ್ಪ ತೊಂದರೆ ಮಾಡಿದರು. ಜೊತೆಗೆ ಒಂದೆರಡು ಸೀನನ್ನು ಡಿಲೀಟ್ ಕೂಡ ಮಾಡಿದ್ರು, ನಾವು ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಅನ್ನೋದು ಮಾತು ಹೇಳಿದ್ರು. ಸೊ ಅದಕ್ಕೇನು ಸರ್ ಏನಂದರೆ, ಇಲ್ಲ ಸರ್ ಡಿಲೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಡಬ್ಬಿಂಗು ಎಲ್ಲ ಶ್ರೀತಲ್ ಸ್ಟುಡಿಯೋಲಿತ್ತು ಸರ್. ಇವಾಗ ನಿಮ್ಗೆ ಗೊತ್ತಾಗುತ್ತೆ ಕಂಟೆಂಟ್ ಎಲ್ಲ ಅಲ್ಲಿರಬೇಕಾದ್ರೆ ಗುರುಪ್ರಸಾದ್ ಅವ್ರು ತೀರ್ಕೊಂಡ್ರೂ ಡಬ್ಬಿಂಗ್ ನಡೆದಿದೆ. ಸೊ ಹೇಗೆ ಡಿಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಡಿಸ್ಕ್ ಕೊಡೋದ್ರ ಜೊತೆಲಿ ನಮ್ಮ ಯಜಮಾನರು ನಮ್ಮ ಸ್ವಂತ ಕಂಪನಿಯ ರೇಡ್ ಕೂಡ ರವಿ ದೀಕ್ಷಿತ್ರು ಮನೇಲೇ ಇದೆ. ಸೊ ಅಲ್ಲಿ ಡಿಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಆ ರೇಡಲ್ಲಿ ಎಲ್ಲ ಕಾಪಿ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಇದಾಗಿರುತ್ತೆ ಸರ್. ಸಿನಿಮಾ ಡಿಲೀಟ್ ಮಾಡೋದೇ ಆಗಿದ್ರೆ ನಮ್ಮ ಯಜಮಾನರು ಸುಟ್ಟಾಕ್ಬಿಡ್ತಿದ್ರು ಸರ್. ಅವರು ಸಿನಿಮಾ ಪ್ರೇಮಿ ಆಗಿರೋದ್ರಿಂದ, ಸಿನಿಮಾದ ಮೇಲೆ ಆಸೆ ಇಟ್ಕೊಂಡಿದ್ರಿಂದ, ಸಿನಿಮಾನೇ ಜೀವ ಅನ್ಕೊಂಡು ಆ ಜೀವ ಅದಕ್ಕೆ ಅರ್ಪಣೆ ಮಾಡಿದ್ದಾರೆ. ಅವರು ಯಾವುದೇ ರೀತಿ ಡಿಲೀಟ್ ನೀವೇ ಹೇಳಿ ಸರ್, ಎಲ್ಲ ಡಬ್ಬಿಂಗ್ ಕಂಟೆಂಟ್ ಅಲ್ಲಿರ್ಬೇಕಾದ್ರೆ ಹೇಗೆ ಸರ್ ಗುರುಪ್ರಸಾದ್ ಬಂದು ಅವ್ರ ಆತ್ಮ ಬಂದು ಏನಾದರೂ ಡಿಲೀಟ್ ಮಾಡುತ್ತಾ? ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಸರ್. ಸರಿ ಏನೋ ಡಿಲೀಟ್ ಆಗಿದ್ರು ಎಲ್ಲಾನು ಡಿಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಎಲ್ಲಾನು ಇಲ್ಲ ಸರ್, ಅದು ಮೋಸ್ಟ್ಲಿ ಇವರು ಮಾಡ್ಕೊಂಡಿಲ್ಲ. ಅದೇ ಉದಯ್ ಎಡಿಟ್ರು ಹೇಳಿದ್ರು LCR ಅಂತ ಲಿಂಗರಾಜು ಅನ್ನೋ ಫೋಲ್ಡರಲ್ಲಿ ಸಿಕ್ತು ಮೇಡಮ್, ನಾವು ಅನ್ಕೊಂಡ್ವಿ ಡಿಲೀಟ್ ಮಾಡಿದ್ದಾರೆ ಅಂತ. ಅವ್ರು ಏನೂ ಡಿಲೀಟ್ ಮಾಡಿಲ್ಲ ಸರ್. ಇದೆಲ್ಲ ಇವರು ಹುಟ್ಟು ಹಾಕೊಂಡು ಹೇಳ್ತಾರೋ ಅಂತ ಸುಳ್ಳು ನುಡಿಗಳು ಸರ್. ನನಗೂ ಅದನ್ನೇ ಹೇಳಿದ್ರು, ಈ ಥರ ಡಿಲೀಟ್ ಮಾಡಿಬಿಟ್ಟಿದ್ರು ಅಂತ ಹೇಳಿ. ಯಾವುದನ್ನು ಡಿಲೀಟ್ ಮಾಡಿಲ್ಲ ಸರ್ ಅವರು. ಈಗ ಏನಾದರೂ ಅವರು ನಿರ್ಮಾಪಕರು ಕೂತು ಒಪ್ಪಂದ ಏನಾದರೂ ಮಾಡಿಕೊಂಡ್ರೆ ಸಿನಿಮಾ ನಾಳೆ ರಿಲೀಸ್ ಆಗೋದಕ್ಕೆ ಏನಾದರೂ, ಯಾಕಂದರೆ ಒಂದೇ ದಿನ ಟೈಮ್ ಇರೋದು, ಇವತ್ತು ರಾತ್ರಿಯಾಗಿ ಬೆಳಕರಿ ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗಬೇಕು. ಸೊ ಏನು ಹೇಳ್ತೀರಾ? ಯಾಕಂದರೆ ಎಲ್ಲ ಕಡೆ ಬುಕ್ಕಿಂಗ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಸರ್ ಇದು ಏನಂದರೆ ಒಪ್ಪಂದಕ್ಕೆ ಮಾತು ಸುಮಾರು ಸಲ ಮಾತಾಗಿದೆ. ನಾನು ಯಾರನ್ನೂ ಹೋಗಿ ಬನ್ನಿ ಮಾಡಿ ದುಡ್ಡು ಕೊಟ್ಬಿಡಿ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ ಸರ್. ಕೇಳಿದಕ್ಕೆ ನಾನು ಏನೂ ಇದು ಮಾಡಿಲ್ಲ ಸರ್. ಯಾವ ಒಪ್ಪಂದನೂ ಇಲ್ಲ. ನಾನು ಕೋರ್ಟ್ ಮುಂದೆ ಹೋಗಿದ್ದೀನಿ. ಅವ್ರು ಕರೆದಿದ್ದ ಕಡೆ ನಾನು ಕೆಲವ್ರ ಹತ್ರ ನ್ಯಾಯ ಕೇಳಿದೆ. ಅವ್ರು ಕರೆದಾಗ ಅವ್ರು ಬಂದಿಲ್ಲ ಸರ್. ಕೋರ್ಟ್ಗೆ ಹೋಗಿದ್ದೀನಿ. ಕೋರ್ಟ್ ಏನು ಹೇಳುತ್ತೋ ನಾ ಕೇಳ್ತೀನಿ ಸರ್.